ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನೇ ವ್ಲಾಗ್ ಮಾಡ್ತಾ ಇದ್ದೀನಿ. ನೀನಲ್ಲ, ನಾನು ಮಾಡ್ತಾ ಇರೋದು. ನಮ್ಮ ಅಪ್ಪು ವ್ಲಾಗ್ ಮಾಡ್ತಾ ಇದ್ದಾನೆ. ಯಾಕಂದರೆ ಇವತ್ತು ಅಮ್ಮು ಬರ್ಡೇ. ಸೊ ಅವಳು ಪಾಪ ಮಾಡೋಕ್ಕಾಗಲ್ವಲ್ಲ. ಸೊ ನಾವು ವ್ಲಾಗ್ ಮಾಡ್ತಾ ಇದ್ದೀರಿ. ಬರ್ಡೇಗೆ ಕಾರೆಲ್ಲ ಡೆಕೋರೇಷನ್ ಮಾಡಿದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಾವು ಕೇಕ್ ಕಟಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅವಳು ಗೊತ್ತಿಲ್ಲ, ಸರ್ಪ್ರೈಸಾಗಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅವಳು ಒಳಗಡೆ ಇದ್ದಾಳೆ, ಮಲಗಿದಾಳೆ ಏನೋ ಗೊತ್ತಿಲ್ಲ. ನೋಡಿ ಪಾಪ ಅವ್ರ ದಿನ ಕೈಯವ್ರು ಹೆಂಗಿದ್ದಾರೆ. ಆರ್ಮಿ ತರ ನಾನು ಮಿತಿಲ್ಲು ಗಗನು ನೋಡಿ ಅವರು ಎಲ್ಲ ಆರ್ಮಿ ತರ ಕಾಯ್ತಾರೆ ಅವರು. ನಾವೆಲ್ಲನೂ ಈಗ ಡೆಕೋರೇಷನ್ ಮಾಡ್ತಾ ಇದ್ವಿ. ಸೊ ಕೇಕ್ ಎಲ್ಲ ತಂದಿದ್ದೀವಿ, ಸರ್ಪ್ರೈಸಾಗಿ ಮಾಡಬೇಕು. ಈಗ ಮದುವೆ ಇರೋದ್ರಿಂದ ಜೋರಾಗಿ ಮಾಡೋಕ್ಕಾಗ್ತಾ ಇಲ್ಲ. ಸೊ ಸಿಂಪಲ್ಲಾಗಿ ಒಂದು ಸಣ್ಣ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇದನ್ನೆಲ್ಲನೂ ನೀವು ಮತ್ತೆ ನಮ್ಮ ಒಂದು ಬ್ಲಾಗಲ್ಲಿ ನೀವೆಲ್ಲ ಟೋಟಲ್ ಬರ್ಡೇ ಏನಿದೆ ವೀಡಿಯೋಸನ್ನೆಲ್ಲನೂ ನಾವು ತೋರಿಸ್ತೀವಿ. ಒಂದು 10 ಮಿನಿಟ್ಸ್ ಇದೆ. ಸೊ 12 o'clockಗೆ. ಸೊ ಅವಳಿಗೆ ನಾವು ವಿಶ್ ಮಾಡೋಕ್ಕೆ ಇನ್ನೊಂದು 10 ಮಿನಿಟ್ಸ್ ಇದೆ. ಅವಳಿಗೆ ಗೊತ್ತಿಲ್ಲ, ನಾವು ಸರ್ಪ್ರೈಸಾಗಿ ಮಾಡ್ತಾ ಇದ್ದೀವಿ. ಸೊ ಕಾರೆಲ್ಲ ಡೆಕೋರೇಷನ್ ಮಾಡಿದ್ವಿ, ಪಟಾಕಿ ಎಲ್ಲ ತಂದಿಟ್ಟಿದ್ದೀವಿ. ಅವಳಿಗೆ ಗೊತ್ತಿಲ್ಲ, ಸ್ಮಾಲ್ ಸರ್ಪ್ರೈಸ್ ಇದೆ. ಯಾಕೆಂದರೆ ಮದುವೆ ಇರೋದ್ರಿಂದ ತುಂಬ ಗ್ರ್ಯಾಂಡಾಗಿ ನಾವು ಮಾಡೋಕ್ಕೆ ಹೋಗ್ತೀವಿ. 1 ಸೆಕೆಂಡ್. ಹ್ಯಾಪಿ ಬರ್ತ್ಡೇ ಟು ಮೈ ಪ್ರಿನ್ಸಸ್. ಒಂದೇ ಕ್ರೀ ಒಂದು ಕಡೆ ಕಾಣಿಸಿ ಇದ್ರಾಗ ಇನ್ನೊಂದು ಐತೆ ನೋಡ, ಅದು ಸ್ಪಾರ್ಕಲ್ದು. ಅದು ತಂದಿಲ್ಲ. ಓಕೆ, ನಿಂದ ಬರ್ತಾರೆ. ಹೈ ಹಿಂದಾಳೆ ಫೋನುಗಳು. ಮಣ್ಣು ಕರಿ ಬರಲ್ಲ. ನಾನು ವಿಡಿಯೋ ಮಾಡ್ತಾ ಇರೋದು. ಇದು ಒಂದು ನಿಮಿಷ ಕಷ್ಟಪಟ್ಟು ಹೂವಾನು ಅವಾಗಿಂದ ಫೋಟೋ ಇದೆಯಾ? ಹಾಂ, ಅದು ಫಸ್ಟ್ ಕೊಡಬೇಕು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಇರು ಫಸ್ಟ್ ಇನ್ಸ್ಲಿ ಸ್ವಲ್ಪ ಸ್ವಲ್ಪ. ಥ್ಯಾಂಕ್ ಯು. ಬಾ ಅಕ್ಕೆ ಹೋಗ್ರ ಬರ್ರಿ, ಎಲ್ಲ ಒಂದು ಫೋಟೋ ಇಟ್ಕೊಂಡು ಹೋಗು ಬಾಬು. ನೀವು ಇಟ್ಕೊಳ್ರಿ, ಬರಪ್ಪ. ಗ್ಯಾಸ್ ಶಾರ್ಟೇಜ್ ಇಂದ ಬಿರಿಯಾನಿ ತಂದಿಲ್ಲ, ಕೇಕ್ ಸಿಕ್ಕಿಲ್ಲ. ಸೊ ಏನಿದೆ ಅದರಲ್ಲಿ? ಇದು ಕೇಕ್ ತರ ಬಿರಿಯಾನಿ. ಎಂಪೈರ್ ಇಂದ ಬಿರಿಯಾನಿ ಗಾಯ್ಸ್. ಕೇಕ್ ಸಿಕ್ಕಿಲ್ಲ ಅಂದ್ಬಿಟ್ಟು ಬಿರಿಯಾನಿ ಅದನ್ನ ಕಟ್ ಮಾಡೋದಾದ್ರೆ ಹೆಂಗೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಕಟ್ ಮಾಡಲೇಬೇಕು ಅಂತ ಬಿರಿಯಾನಿ. ಇಲ್ಲ ಅಪ್ಪ ನಿನ್ನದು ಅಲ್ಲಿ Hey guys, welcome back to my YouTube channel. So today is my birthday and I'm teenage agoitu and I'm 20 now.
ತುಂಬ ಬೇಗ ಏಜ್ ಆಗ್ತಿದೆ ಅಂತ ನಾನು ನೈಟೆಲ್ಲ ಹೇಳ್ತಿದ್ದೆ. ಐ ಆಮ್ ಆಲ್ರೆಡಿ 20. ಓ ಮೈ ಗಾಡ್, ಮೊನ್ನೆ ತಾನೇ ನನ್ನ ಸ್ವೀಟ್ 16th ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಂಗಿತ್ತು. ನೋಡಿದ್ರೆ ಐ ಆಮ್ ಆಲ್ರೆಡಿ 20. ಆ್ಯಂಡ್ ಇವತ್ತು ಸಂಡೇ, ಸೊ ಇವಾಗ ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಬೇಗ ರೆಡಿ ಆದೆ. ಆ್ಯಂಡ್ ಬಂದು ಆಮೇಲೆ ನಾನ್ ವೆಜ್ ತಿನ್ನಬೇಕಲ್ವ, ಮನೇಲೆಲ್ಲ ಮಾಡ್ತಿದ್ದಾರೆ. ಆ್ಯಂಡ್ ಆಮೇಲೆ ಹಂಗೆ ಆಚೆ ಹೋಗಬೇಕು. ಸೊ ನೋಡ್ತಾ ಇರಿ ವ್ಲಾಗಲ್ಲಿ ಹೆಂಗಿರುತ್ತೆ ನನ್ನ 20th ಬರ್ತ್ಡೇ ಅಂತ. ಗೈಸ್, ಹೇರ್ ಸೆಟ್ ಮಾಡ್ಸೋಕ್ಕೆ ಬಂದಿದ್ದೆ ಆ್ಯಂಡ್ ಇಟ್ಸ್ ಲೈಕ್ ದಿಸ್. ಸೊ ಇವಾಗ ತೇಜು ಆಲ್ರೆಡಿ ಮನೇಲಿ ಕಾಯ್ತಿದ್ದಾಳೆ. ಆ್ಯಂಡ್ ಇವಾಗ ಹೋಗಿ ವಿ ಆರ್ ಗೋಯಿಂಗ್ ಔಟ್. ಇವಾಗ ನಾನು ಹೋಗಿ ಮತ್ತೆ ರೆಡಿ ಆಗಬೇಕು. ಆ್ಯಂಡ್ ಅಷ್ಟೇ ಅಪ್ಡೇಟ್ಸ್ ಸದ್ಯಕ್ಕೆ. ಹೋಗಿ ಇವಾಗ ಮನೆಗೆ ಹೋಗಿ ಮತ್ತೆ ಬೇರೆ ಔಟ್ಫಿಟ್ ಹಾಕೊಂಡು ವಿಲ್ ಲೀವ್. ಗೈಸ್, ಯಾವುದಾದೋ ಪ್ಲ್ಯಾನ್ ಮಾಡಿ ಲಾಸ್ಟಿಗೆ ಎಲ್ಲೋ ಬಂದ್ರಿ ಅಲ್ವಾ ತೇಜು? ತೇಜು ಅಂತೂ ಫುಲ್ ಡಿಸಪಾಯಿಂಟ್, ಬಿದ್ದಿಲ್ಲ. ಇವಾಗ ಮತ್ತೆ ವಿ ಆರ್ ಬ್ಯಾಕ್ ಇಲ್ಲಿ ಬ್ಯಾಂಗ್ಳೂರ್ ಬ್ರೂಯಿಂಗ್ ಹೋಗಿ. ಲುಕ್ ಗೈಸ್, ಸೊ ಇವತ್ತು ಧೃತು ಬರ್ಡೇ ಇದೆ. ಧೃತು ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ನಾವು ಬ್ಯಾಂಗ್ಳೂರ್ ಬ್ರೂಯಿಂಗ್ ಕಂಪ್ನಿಗೆ ಬಂದಿದ್ದೀವಿ. ಬೈಕ್ ಕೊಡು ಹೇಳ್ತೀರಿ ಅಲ್ವಾ? ಒಂದು ಡ್ರೆಸ್ ಮ್ಯಾಚಿಂಗ್ ಆಗೋಯ್ತು. ಇದೆಂತ ತೂಕ ಐತೆ ಇದು. ಸೀಕ್ರೆಟ್ ಓಕೆಮಾ? ನೈಸ್ ನೈಸ್ ನೈಸ್. ಮೋನಿಕ್, ನೀನೇ ಓನಾಗಿ ಸೆಲೆಕ್ಟ್ ಮಾಡಿದ್ದ ಇಲ್ಲ? ನೋಡಿ. ಥ್ಯಾಂಕ್ ಯು ಗೈಸ್. ನಾನು ಇಲ್ಲಿ ಆಲ್ರೆಡಿ ಕೇಕು ಇದೆಲ್ಲ ಇದು ಲಕ್ಕಿ ಹಂಗೆ ಈಗ ಅದು ಅದರಲ್ಲಿ ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಇಷ್ಟು ಹಂಗೆ ಫೋನು. ನಾನು ಗೈಸ್, ಕೇಕ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಆಲ್ರೆಡಿ ಮುಗಿಸೇ ಹಾಕ್ಬಿಟ್ರಿ. ಇವಾಗ ತಿನ್ನಬೇಕು. ಆ್ಯಂಡ್ ಈ ಪ್ಲೇಸ್ ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಸಖತ್ತಾಗಿದೆ. ಸೊ ಗೈಸ್, ಮುಗಿದೆ. ಬಾರೋ ಇಲ್ಲಿ. ಬರ್ಡೇ ಮುಗ್ದಿಲ್ಲ ಇನ್ನ ಟೈಮ್ ಇದೆ. ಆ್ಯಕ್ಚುಲಿ ಹ್ಯಾಪಿ ಬರ್ಡೇ. ಹೇಳು ತಿರ್ಗಾ. ಹ್ಯಾಪಿ ಬರ್ಡೇ ಧೃತು. ಹ್ಯಾಪಿ ಬರ್ಡೇ ಧೃತು. ನಮ್ಮ ಜೊತೆ ಸೆಲೆಬ್ರೇಷನ್ ಮುಗೀತು. ಇನ್ನು ನೆಕ್ಸ್ಟ್ ಅವಳು ಸ್ಟಾರ್ಟ್ ಮಾಡ್ಕೊಳ್ತಾಳೆ. ಆಲ್ಮೋಸ್ಟ್ ಇವಾಗ ಈವ್ನಿಂಗ್ ಆಗೋಯ್ತು ಗೈಸ್. ಹೋಗಿ ನೋಡೋಣ ಗೈಸ್. ಇವಾಗ ದಿಸ್ ಇಸ್ ಮೈ ಅನ್ನೋದು ಔಟ್ಫಿಟ್. ಸೊ ಬೆಳಗ್ಗೆ ಆವಾಗಲೇ ತೇಜು ಮೋನಿಶ್ ಜೊತೆ ಆಚೆ ಹೋಗಿ ಬಂದಿದ್ದಾಯಿತು. ಆ್ಯಂಡ್ ಇವಾಗ ಮತ್ತೆ ಫ್ಯಾಮಿಲಿ ಜೊತೆ ಆಚೆ ಹೋಗ್ತಿದ್ದೀರಿ. ಆ್ಯಂಡ್ ಹಿಂಗಿದೆ ನನ್ನ ಔಟ್ಫಿಟ್. ನನ್ನ ಮುಖದ ಮೇಲೆಲ್ಲ ಬಂದ್ಬಿಟ್ಟಿದೆ ಇದ್ರದ್ದು ದಕ್ಷಿಮ. ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ನಂಗೆ ಈ ಕಲರ್ ಸಖತ್ ಇಷ್ಟ ಆಯಿತು. ಇಟ್ಸ್ ಆ್ಯಕ್ಚುಲಿ ಲುಕಿಂಗ್ ಗುಡ್. ಸೊ ಓಕೆ ಗೈಸ್, ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ಗೈಸ್, ನಮ್ಮ ಅತ್ತಿಗೆ ನೋಡಿ ಕೇಕ್, ಆಮೇಲೆ ಇದೇನೋ ಸಮಥಿಂಗ್ ಫ್ರಮ್ ಬಾಡಿ ಶಾಪ್ ಏನೋ ಕಳಿಸಿದ್ದಾರೆ. ಆ್ಯಂಡ್ ನಮ್ಮ ಅತ್ತಿಗೆ ಬರೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಕಳಿಸಿದ್ದಾರೆ. ಇಲ್ಲೇನೋ ಲೆಟರ್ ಇದೆ 1 minute. ಓ ಕ್ಯೂಟ್ ಆಗೈತೆ. ಹ್ಯಾಪಿ ಬರ್ತ್ಡೇ.
ನಮ್ಮ ಅತ್ತಿಗೆನೇ ಬರ್ದಿರೋದು ಗೈಸ್. ಹ್ಯಾಪಿ ಬರ್ತ್ಡೇ ಅಮ್ಮು, ಯು ನಾಟ್ ಜಸ್ಟ್ ಫ್ಯಾಮಿಲಿ, ಯು ಆರ್ ಅ ಟ್ರೂ ಫ್ರೆಂಡ್. ವಿಶಿಂಗ್ ಯು ಅ ಡೇ ಫಿಲ್ಡ್ ವಿತ್ ಲವ್, ಲಾಫ್ಟರ್ ಆ್ಯಂಡ್ ಎವ್ರಿಥಿಂಗ್ ದಟ್ ಮೇಕ್ಸ್ ಯು ಹ್ಯಾಪಿ. ಐ ಲವ್ ಯು ಫ್ರಮ್ ಯು ಅತ್ತಿಗೆಮ್ಮ. ಥ್ಯಾಂಕ್ ಯು ಅತ್ತಿಗೆಮ್ಮ. ಸೊ ಗೈಸ್ ಲೀಲಾ ಪ್ಯಾಲೇಸಿಗೆ ಕರ್ಕೊಂಬಂದಿದ್ದಾರೆ ಆ್ಯಂಡ್ ಯೋರ್ ಇಲ್ಲಿ ಸಿಟ್ರಸಲ್ಲಿ ಬುಕ್ ಮಾಡಿದ್ದೀವಿ. ಸೊ ಹೋಗ್ಬೇಕು ಇವಾಗ. ಇಲ್ಲಿ ಇಲ್ಲಿದೆಯಲ್ಲ. ಅದು ನಿಮ್ಮದು. ಅಯ್ಯೋ ಬಂದಿಲ್ಲ ತಿಂತಿದ್ದು ನಿಮ್ಗೇನು ಬೇಕು? ನಾನು ಆ ಕಡೆ. ಇದು ಅದು ಪಾಪಡ್ ಬೇಡ. ಆಹಾ ಆಗಲ್ಲ. ಇಲ್ಲೇ ಬ್ಯಾಟಿಂಗ್. ಪನ್ನೀರ್ ಹಾಕ. ಪನ್ನೀರು ನೋಡಿ ನನ್ನ ಪ್ಲೇಟ್ ಒಲಿ ಡೆಸರ್ಟ್ಸ್ ಆ್ಯಂಡ್ ನಿಮ್ಮ ಪ್ಲೇಟ್ ನಮ್ದು ಇದು ನ್ಯಾಚುರಲ್ಸ್. ನ್ಯಾಚುರಲ್ ಹೆಲ್ತಿ ಫುಡ್. ವೆಲ್ಕಮ್ ಬನ್ನು. ನನ್ನ ಗೈಸ್ ಇದು ನಮ್ಮ ಅಣ್ಣದು ಲಾಸ್ಟ್ ಬ್ಯಾಚುಲರೇಟ್ ನಮ್ಮ ಜೊತೆ. ನೆಕ್ಸ್ಟ್ ನಮ್ಮ ಅತ್ತಿಗೆ ಜೊತೆ ಬರ್ತಾರೆ. ಇವಾಗ ನೋಡಿ ಒಬ್ಬರೇ. ಅಲ್ಲಿ ನೋಡಿ ಒಬ್ಬ ಕೂತಿದ್ದಾನೆ. ಅವನಿಗೆ ಈ ಕಡೆ ಇದೇ ಇಲ್ಲ, ಅವ್ನು ಫುಲ್ ತಿನ್ನೋದ್ರಲ್ಲಿ ಬಿಸಿ ಬಿಸಿ. ನೋಡಿ ಗೈಸ್ ಇವಾಗ ನಮ್ಮ ಅಣ್ಣ ಹಿಂಗೆ ನೆಕ್ಸ್ಟ್ ಅವ್ರ ವೈಫ್ ಜೊತೆ ಇರ್ತಾರೆ. ನಿಮ್ಮ ಜೊತೆಗೆ ಏನು ಬರೋದೇ ಇಲ್ಲ. ನಮ್ಮ ಜೊತೆನೋ This is ಎಕ್ಸ್ಟ್ರಾ ಮೆಂಬರ್ ಆ್ಯಡ್ This ಆಗ್ತಾರೆ. is ನೀವಾ? ದಿಸ್ ಇಸ್ ನಮ್ಮ ಅಣ್ಣ ಫೇವ್ರೆಟ್ ಏನೋ ತಂದಿದ್ದೀನಿ. ಓ ಆಲಪಿನ. ಹುಡುಕ್ತಾ ಇದ್ದೆ ಮೆಣಸಿನಕಾಯಿಗಳು ನಾವು. ನಾನು ಅವಾಗಿಂದ ಹುಡುಕ್ತಾ ಇದ್ದೀನಿ. ಆಲಪಿನೋ ಸಿಕ್ಕಿಲ್ಲ, ಅದ್ರ ಬದಲು ಇದು ಸಿಗ್ತದೆ. ಅದು ಫ್ರೈಡ್ ಚಿಲ್ಲಿ ಇಲ್ಲಿತ್ತು. ಆಲಪಿನೋ ತಿನ್ನು. ಯಾವುದೋ ವಾಟರ್ ಮೆಲನ್ಸ್ ಅದೇ ತಿನ್ನೋಡು. ಅದು ಗಗನ ನನಗೆ ಮಾತ್ರ ಇಷ್ಟ ಆಗೋದು. ನಮ್ಮ ಅತ್ತಿಗೆ ಕೇಕ್ ಕಳಿಸಿರೋದು. ನಮ್ಮ ಅತ್ತಿಗೆ ಬರೋಕ್ಕಾಗಲ್ಲ, ಅದಕ್ಕೆ ನಮ್ಮ ಅಣ್ಣ ಕಟ್ ಮಾಡಿಸ್ತವ್ರೆ ನೋಡಿ. ನಮ್ಮ ಅತ್ತಿಗೆ ಬದಲು ಇಬ್ರು ಒಂದೇ ಅಲ್ವಾ, ಅದಲ್ಲೇ ಅವರು ಬರೋಕ್ಕಾಗಿಲ್ಲ ಕಾರಣಾಂತರ ಮದ್ವೆ ಹತ್ರ ಇರೋದ್ರಿಂದ ಮನೆಯಿಂದ ಆಚೆನೆ ಬರ್ಬಾರ್ದು. ಅದಕ್ಕೆ ನಾನು ನೋಡಿ ಕೇಕ್ ಕಳಿಸಿ ಅವ್ರ ಬದಲು ಅವರ ಹಸ್ಬೆಂಡ್ ಫಿಯಾನ್ಸಿ. ಸೊ ಕೇಕ್ ಅವ್ರಿಗೊಂದು ವಿಡಿಯೋ ಅವ್ರ ವಿಡಿಯೋ ಕಾಲ್ ಮಾಡು. ನೀನು ಅಲ್ಲಿಂದ ವಿಡಿಯೋ ಕಾಲ್ ಮಾಡಿ, ನಾನು ಹೇಳ್ತೀನಿ. ಇಡೀ ಗೈಸ್ ನಮ್ಮ ಅತ್ತಿಗೆನೂ ತೋರಿಸ್ತೀನಿ. ಸ್ನ್ಯಾಪ್ ಆಗಲ್ಲ, ವಾಟ್ಸಪ್ ಅಲ್ಲಿ. ಬಿಸಿ ಇದ್ದಂಗೆ ಇಲ್ಲ ನಿಮ್ಮ ಕೇಕು ಇದು ನೋಡಿ. ಇರು ಒಂದು ನಿಮಿಷ ಅಲ್ಲ, ಇರು ನೋಡಿ ನಿಮ್ಮ ಕೇಕು. ನಮ್ಮ ಅತ್ತಿಗೆ ಸೊ ನೋಡಿ ಗೈಸ್, ಅವ್ರ ಅದಕ್ಕೆ ಆನ್ಲೈನ್ಗೆ ಬಂದಿದ್ದಾರೆ. ಅವ್ರದ್ದು ಕಳ್ಸಿರೋ ಕೇಕ್ನ ಕ್ಯಾಮ್ರಾ ಉಲ್ಟಾ ಇಟ್ಟಿದ್ದೀನಿ ಅಣ್ಣ ಜೊತೆ. ಅವ್ರ ಅಣ್ಣ ಅವ್ರು ಇಲ್ವಲ್ಲ, ಸೊ ಅತ್ತಿಗೆ ಬದಲು ಅಣ್ಣ ನೆಕ್ಸ್ಟ್ ಇಯರ್ ಇಂದ ಅವ್ರ ಅದಕ್ಕೆ ಜಾಯ್ನ್ ಆಗ್ತಾರೆ. ನೋಡು ಸರಿ, ನಾಲ್ಗೆ ಕಟ್ ಮಾಡ್ತಾ ಇದ್ದೀನಿ. ಕ್ಯಾಂಡಲ್ ಇಲ್ಲೇ ಇರ್ತೀನಿ. ಹಾಯ್ ಮಾಡ್ಬಿಡು ಹಂಗೆ ಬ್ಲಾಗ್ ನಿಂಗೆ ಕಾಣಿಸ್ತಾ ನೋಡಿ ಅವ್ರ ಅದಕ್ಕೆ ಹಾಯ್ ಅವ್ರು ಬರಕ್ ಆಗ್ತಾ ಇಲ್ಲ, ಸೊ ಜಸ್ಟ್ ಹಾಯ್ ಮಾಡ್ತಾ ಸರಿ. ಇದ್ದಾರೆ. ಅದಕ್ಕೆ ಕಟ್ ಮಾಡ್ತೀರಿ. ಶಕ್ತಿ ಇಲ್ಲ. ಕಡೀಲಿ ಹಂಗೆ ಕೊಡ್ಲಾ? ನೀನು ಆಮೇಲೆ ಮ್ಯೂಟ್ ನಾರ್ಮಲ್ ವಿಡಿಯೋ ಮಾಡ್ತೀನಿ. ಇರು ಒಂದು ನಿಮಿಷ, ನಾನು ಫೋನ್ ಕೊಡಿಲ್ಲ. ಕೇಕ್ ಕಟ್ ಮಾಡ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಋತು, ಹ್ಯಾಪಿ ಬರ್ಡೇ ಟು ನೀವು ನಡೀರಿ, ಆಯ್ತು ಬರ್ರಿ. ಅಷ್ಟೇ ಗೈಸ್, ನನ್ನ ಬರ್ಡೇ ಮುಗ್ದೋಯ್ತು. ಮುಗಿಯೋದ ಎಣ್ಣೆಯಿಂದ ಸಾಕಾಗುತ್ತೆ. ಎವ್ರಿ ಡೇ ಇಸ್ ಮೈ ಬರ್ಡೇ. ಏನಂತೆ ಮಮ್ಮಿ? ಎಣ್ಣೆಯಿಂದ ಸಾಕಾಗುತ್ತೆ. ಏನು? ಸೊ ಇವಾಗ ಊಟ ಮಾಡಿ ಮನೆಗೆ ಹೋಗೋದು. ಮನೆಗೆ ಹೋಗೋದು ಗೈಸ್.
ಕೇಕ್ ಮುರಿ ನನಗೆ ಐತೆ ಏನು ತಿಂತಾರದು ನೀನು ನಂಗೆ ಬೇಡ ಅಲ್ಲ ಈಸ್ ನಾನು ಫಸ್ಟೇ ಡೆಸರ್ಟ್ಸ್ ತಿಂದ್ಬಿಟ್ಟೆ ಇವ್ರು ಇವಾಗ ಡೆಸರ್ಟ್ಸ್ ಅಂತ ಊಟ ಆದ್ಮೇಲೆ ತಿಂತ ನಾನು ಊಟಕ್ಕೆ ಮುಂಚೆನೇ ತಿಂದೆ ಗಾಡಿಗೆ ಶರ್ಟ್ ಹೋಯ್ತು ತಿನ್ನೋಕೆ ಮ್ಯಾನರ್ಸ್ ಇಲ್ಲ ಡೆಸರ್ಟ್ಸ್ ಟೈಮ್ ಅಷ್ಟೇ ಗೈಸ್ ನನ್ನ ಬರ್ಡೇ ಮುಗ್ದೋಯ್ತು ಗೈಸ್ ನೋಡಿ ಯಾರು ಬಂದಿದ್ದಾರೆ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 11:50 ಅಲ್ಲ ಲಾಸ್ಟ್ ಟೈಮ್ ಫಸ್ಟ್ ಸೆಲೆಬ್ರೇಟ್ ಮಾಡಿದ್ಯೂಳು ಈ ಸಲ ಲಾಸ್ಟ್ ಸೆಲೆಬ್ರೇಟ್ ಮಾಡಿದ್ಯೂಳು ಆಂಟಿ ವಿಶ್ ಮಾಡಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದೆ ಹಂಗೆ ಇರ್ಲಿ ಡೈರೆಕ್ಟ್ ಆಗಿ ಸರ್ಪ್ರೈಸ್ ಮಾಡೋಣ ಲಾಸ್ಟ್ ಟೈಮ್ ಇವರೇ ಗೈಸ್ ಫಸ್ಟ್ ವಿಶ್ ಈ ಸಲ ಲಾಸ್ಟ್ ವಿಶ್ ವಿಶ್ ಅವಳೇ ಫಸ್ಟ್ ಮಾಡಿದ್ದು ಸಣ್ಣ ಆತವಳೆ ಬಾ ಅನ್ಸಂಗೆ ಇನ್ನ ಅನ್ಸು ನಾನು ಹೇಳ್ತೀನಿ ನಾವು ಬಂದ್ರಲ್ಲಿ ಮಾತಾಡಲ್ಲ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಚಪ್ಪಲಿನ ನೋಡಿ ಎಲ್ಲಿ ಬಿಟ್ಟು ಹೋದೆ ನಾನು ನೋಡ್ಬಿಡ್ತೀನಿ ಅಂತ ಎಲ್ಲೋ ಬಿಟ್ಬಿಟ್ಟು ಬಂದ ಚಪ್ಪಲಿನ ಹಾಕೊಂಬರ್ಕುಡ್ದಾಗಿತ್ತು ಚಪ್ಪಲಿ ಹಾಕಿದಿರೋ ಬರಿಗಾಲ ಓಕೆ ಸರಿ ಬಾಯ್ ಬಾಯ್ ಸೊ ಗೈಸ್ ಇದು ಹರಿಸ್ಮಿತಾ ಕೊಟ್ಟಿದ್ದು ಆ್ಯಂಡ್ ಇದೆಲ್ಲ ತೇಜು ಮೋನೇಶ್ ನಮ್ಮತ್ತಿಗೆ ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್ ಎಲ್ಲರೂ ನನ್ನ ಬರ್ಡೇಗೆ ವಿಶ್ ಮಾಡಿದ್ದಕ್ಕೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಎವ್ರಿ ಒನ್ ಎಲ್ಲ ನನ್ನ ಬರ್ಡೇ ದಿನ ನನ್ನ ಸ್ಪೆಷಲಾಗಿ ಫೀಲ್ ಮಾಡಿಸಿದ್ದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು ಆಲ್ ಆ್ಯಂಡ್ ಸೊ ಐ ಆಮ್ ಆಲ್ರೆಡಿ 20 ಆ್ಯಂಡ್ ನನ್ನ ಈ ಸಲ ಬರ್ಡೇನು ಆ್ಯಸ್ ಇಟ್ ಇಸ್ ಲೈಕ್ ಎವ್ರಿ ಬರ್ಡೇ ದಿಸ್ ಬರ್ಡೇ ಆಲ್ಸೋ ವಾಸ್ ದ ಬೆಸ್ಟ್ ಸೊ ಎವ್ರಿ ಇಯರ್ ನನ್ನ ಬರ್ಡೇ ತುಂಬ ಚೆನ್ನಾಗಿರುತ್ತೆ ಸೊ ದಟ್ ನಮ್ಮ ಫ್ಯಾಮಿಲಿ ಆ ಥರ ಮಾಡ್ತಾರೆ ದೇ ಮೇಕ್ ಮೀ ಫೀಲ್ ಸ್ಪೆಷಲ್ ಎವ್ರಿ ಡೇ ನಾಟ್ ಜಸ್ಟ್ ಆನ್ ಮೈ ಬರ್ಡೇ ಸೊ ಐ ಕನ್ಸಿಡರ್ ನನ್ನ ಪ್ರಕಾರ ಎವ್ರಿ ಡೇ ಇಸ್ ಮೈ ಬರ್ಡೇ ನಂಗೆ ಬರ್ಡೇ ದಿನ ಅಂಥ ಸ್ಪೆಷಲ್ ಫೀಲಿಂಗ್ ಏನೂ ಇಲ್ಲ ಬಿಕಾಸ್ ಎವ್ರಿ ಡೇ ಇಸ್ ಮೈ ಬರ್ಡೇ ಥರ ಇರುತ್ತೆ ಸೊ ಅಷ್ಟೇ ಥ್ಯಾಂಕ್ ಯು ಸೊ ಮಚ್